ಡ್ರೈವರ್ಸ್ಗಳಿಗೆ ಹೆಲ್ಪಿಂಗ್ ನೇಚರ್ ಇರುತ್ತೆ ಅಂತಾರೆ, ಆದರೆ ತುಂಬ ಇರುತ್ತೆ ಅನ್ನೋದು ನನಗೆ ಇವತ್ತು ಗೊತ್ತಾಯಿತು. ವೆಲ್ಕಮ್ ಟು ಡೇ 6 ಆಫ್ ಡೈಲಿ ವ್ಲಾಗ್. ಇವತ್ತು ಕೆಲಸದ ಮೇಲೆ ನೆಲಮಂಗಲ ಹೋಗಬೇಕಿತ್ತು. ಲೇಟ್ ಆಗಿತ್ತಂತ ನನ್ನ ಕಸಿನ್ ಹತ್ರ ನಾನು ಡ್ರಾಪ್ ತೊಗೊಂಡು ಕ್ಯಾಬ್ ಪಿಕಪ್ ಪಾಯಿಂಟಿಗೆ ಬಂದೆ. ಇಲ್ಲಿ ಒಳಗಡೆ ಕ್ಯಾಬಲ್ಲಿ ಬಂದು ನೋಡಿದ್ರೆ ಕುರಿ ತುಂಬಿದ್ದಾರೆ ಜನನ. ಟಿಫನ್ ತಿನ್ನೋಣ ಅಂತ ಆಫೀಸಿಗೆ ಬಂದು ನೋಡಿದ್ರೆ ಟಿಫನ್ ಜಾಗದಲ್ಲಿ ಊಟನೇ ರೆಡಿ ಮಾಡಿಬಿಟ್ಟವ್ರೆ. ಚೆನ್ನಾಗಿ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತೇಳಿ ಸ್ವಲ್ಪ ತಿನ್ಕೊಂಡು ಇನ್ನು ಸ್ವಲ್ಪ ಬಿಟ್ಟೆ. ಆದರೂ ಕೊನೆಗೆ ಮಿಕ್ಕಿದನ್ನು ಮತ್ತೆ ತಿನ್ಕೊಂಡು ಮತ್ತೆ ಬ್ಯಾಕ್ ಟು ವರ್ಕ್. ಇಲ್ಲಿ ಬಂದರೆ ಒಂದೇ ಸಿಸ್ಟಮಲ್ಲಿ ಮೂರು ಕೆಲಸನ, ಸಾರಿ 3 ಸಿಸ್ಟಮು ಒಂದೇ ಮಾಡಬೇಕಿರೋದು ನಾನು ಒಬ್ಬನೇ ಕೆಲಸ. ಯಾಕಂದರೆ ಇವತ್ತು ಅಕ್ಕಪಕ್ಕದವರು ಬ್ಯುಸಿ. ಬೆಳಗ್ಗೆಯಿಂದ ಬಿಟ್ಟು ಬಿಡೋದೆ ಕಾಯೋದು ಅಂದರೆ ಇದು ಒಂದೇ ಟೈಮಿಗೆ. ಏನು ಅಂತಂದರೆ ಟೀ ಬ್ರೇಕ್ ಅಂದ ತಕ್ಷಣ ಚೂರು ಹಾಗೆ ಒಳಗನೆ ಖುಷಿ ಆಗುತ್ತೆ. ಒಳಗಡೆ ಇರೋ ಖುಷಿನ ಇಲ್ಲಿ ತೋರಿಸ್ದೆ ಬೇರೆಯವ್ರ ಚೇರ್ ಮೇಲೆ. ಈಗ ಚಿತ್ರ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಕೆಲಸದ ಈಚೆಗೆ ಹಾಕ್ತಾರೆ ಅಂತೇಳಿ ಮತ್ತೆ ಕೆಲಸ ಮುಗಿಸ್ಕೊಂಡು ಈಚೆ ಹೋಗ್ಬಿಟ್ಟು ಪಂಚ್ ಕೊಟ್ಟು ಮನೆ ಕಡೆ ಹೊರಟೆ. ಈಚೆ ಬಂದು ನೋಡಿದ್ರೆ ಕ್ಯಾಬ್ ಮಿಸ್. ಯಾಕಂದರೆ ವರ್ಕ್ ಲೋಡ್ ಜಾಸ್ತಿ ಇತ್ತಲ್ಲ. ಮನೆಗೆ ಹೋಗೋಕ್ಕೆ ಕ್ಯಾಬ್ ಇಲ್ಲ ಅಂತೇಳಿ ಸುಮ್ಮನೆ ನಿಂತಿರುವಾಗ ನನಗೆ ಹೆಲ್ಪ್ ಮಾಡಿದ್ದೀವಿ ಡ್ರೈವರ್ ಒಬ್ಬರೇ. ನೆಲಮಂಗಲ ಸ್ಟಾಪ್ ಕೊಡೋ ಹಾಗೆ ಇಲ್ಲ, ಆದರೂ ಕೊಟ್ಟರು. ಇಲ್ಲಿ ಬಂದು ಜ್ಯೂಸ್ನ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೊರಟೆ. ಬೋರಿಂಗ್ ಏನಂತ ಅಂದರೆ ಇವತ್ತು ಮೂಡ್ ಆಫ್. ಜಿಮ್ ಬೇರೆ ಹೋಗ್ಬೇಕಿತ್ತಲ್ಲ. ಮೂಡ್ ಆಫ್ ಯಾಕೆ ಅಂತಂದರೆ ಇವತ್ತು ಗ್ರೂಪ್ ಕ್ಲಾಸು. ಎಂಥ ಸಾವು ಮರ್ರೆ, ಯಾಕಂದರೆ ಗ್ರೂಪ್ ಕ್ಲಾಸಲ್ಲಿ ಹಾಕೊಂಡು ಸಾಯಿಸ್ತಾರೆ. ಇವತ್ತು ನನಗೆ ಶೋಲ್ಡರ್ ವರ್ಕೌಟ್ ಇತ್ತು. ಶೋಲ್ಡರ್ ವರ್ಕೌಟ್ ನಾನು ಮಾಡ್ಕೋತಿದ್ದೆ, ಬಟ್ ಯಾಕೋ ಫುಲ್ ಸ್ಟ್ರೆಸ್ ಇತ್ತು. ಸ್ಟ್ರೆಸ್ ಯಾಕೆ ಅಂತಂದರೆ ಇವತ್ತು ಕ್ಯಾಲರೀಸ್ ಜಾಸ್ತಿ ಇಂಟೇಕ್ ಮಾಡಿಲ್ಲ. ಜಾಸ್ತಿ ಮಾಡಿದ್ರೆ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟೆ. ನಾಳೆ ಸಿಗುವ. ಬಾಯ್.